ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಆಗ್ಲೂ ನಾನು ಹೇಳ್ತಾನೆ ಇದ್ದೆ, ನಿಮ್ಮ ಅಕ್ಕನ ಸಿದ್ದುನ ನಂಬೇಡಿ ಅಂತ. ಕೇಳಿದ್ರಾ? ಇಲ್ಲ. ಏನು ಅಂದ್ರೆ ಏನ್ರಿ? ಬೇಡ ರೀ. ಯಜಮಾನ್ರೆ, ತಗೊಂಡು ಹೋಗಿ ಆಸ್ಪತ್ರೆಯಲ್ಲಿ ಬಿಸಾಕಿ. ಸರಿ ಯಜಮಾನ್ರೆ. ಸತ್ರೆ ಸಾಯ್ತಾಳೆ, ಉಳ್ಕೊಂಡ್ರೆ ಉಳ್ಕೋತಾಳೆ. ಕಾನ್ಸ್ಟೇಬಲ್, ಬೇಗ ಹಾಸ್ಪಿಟ್ಲಿಗೆ ಹೋಗು. ಓಕೆ ಸರ್. ಬೇಗ ಹೋಗು ಕಾನ್ಸ್ಟೇಬಲ್. ಓಕೆ ಸರ್. ನೀನು ಯಾಕಿಷ್ಟು ಒಳ್ಳೆಯವಳು ಕಲ್ಯಾಣಿ? ಯಾರಾದರೂ ತಮ್ಮ ಪ್ರಾಣಕ್ಕೆ ಅಪಾಯ ಬಂದರೆ ತಮ್ಮ ಸ್ವಾರ್ಥ ನೋಡ್ಕೋತಾರೆ. ಆದರೆ ನೀನು ಮಾತ್ರ ನಿನ್ನ ಪ್ರಾಣ ಹೋದ್ರೂ ಪರವಾಗಿಲ್ಲ, ಒಂದು ಹೆಣ್ಣಿನ ಜೀವನ ಕಾಪಾಡಬೇಕು ಅನ್ಕೊಂಡೆ. ಹಾಗೆ ಕಾಪಾಡದೆ ಕೂಡ. ನೀನು ನಿಜವಾಗ್ಲೂ ಗ್ರೇಟ್ ಕಲ್ಯಾಣಿ. ನಾನಿರ್ಬೇಕಾದ್ರೆ ನಿನಗೇನಾಗೋಕ್ಕೂ ಬಿಡಲ್ಲ. ಐ ಲವ್ ಯು ಕಲ್ಯಾಣಿ. ಐ ಲವ್ ಯು. ಬೇಗ ಹೋಗು. ಸರಿ ಸರ್. ಏನ್ ನನ್ ಕರ್ಮನೋ, ನಡೆಯೋದೆಲ್ಲ ನನಗ್ ಗೊತ್ತಾಗತ್ತೆ, ಆದ್ರೆ ತಡೆಯೋದಕ್ಕಾಗ್ತಿಲ್ಲ. ನಿನ್ನೆ ಕಲ್ಯಾಣಿ ಪರಿಸ್ಥಿತಿ ಹಾಗಾದಾಗ್ಲೇ ನಾನು ಅಂದ್ಕೊಂಡೆ, ಖಂಡಿತ ಇದ್ರಲ್ಲಿ ಆ ಸಿದ್ದು ಮತ್ತೆ ಈ ಶೂರ್ಪಣಕ್ಕಿ ಕೈವಾಡ ಇದ್ದೇ ಇರತ್ತೆ ಅಂತ. ಅತ್ತೆ, ನಾನ್ ಸಿದ್ದುನ ಬೇಡ ಅನ್ಕೊಂಡೆ ಅಲ್ವಾ ಅಲ್ಲಿಂದ ಬಂದ್ಬಿಟ್ಟಿದ್ದು. ಅಂಥದ್ರಲ್ಲಿ ನಾನ್ ಸಿದ್ದು ಜೊತೆ ಸೇರಿ ಯಾಕೆ ಕಲ್ಯಾಣಿನ ಸಾಯಿಸ್ಬೇಕು ಅನ್ಕೋತೀನಿ? ನೀವು ನಂಬಿದ್ರು ನಂಬದೆ ಹೋದ್ರು ನನಗೂ ಕಲ್ಯಾಣಿಗೂ ಹೀಗಾಗೋದಕ್ಕೆ ಯಾವ ಸಂಬಂಧನೂ ಇಲ್ಲ. ಕಣ್ಣೀರ್ ಸುರಿಸ್ಬೇಡ. ಕರ್ಗೋಗೋದಕ್ಕೆ ನನ್ನ ಮಗ ಈ ಜಾಗದಲ್ಲಿಲ್ಲ. ನನ್ನ ಅನುಮಾನ ಯಾವತ್ತೂ ತಪ್ಪಾಗಿಲ್ಲ, ಈಗ್ಲೂ ಕೂಡ ಆಗಲ್ಲ ಅಂತಾನೆ ಅನ್ಕೋತೀನಿ. ಆಲ್ರೆಡಿ ಕಲ್ಯಾಣಿನ ಸಾಯಿಸ್ಬೇಕು ಅನ್ಕೊಂಡಿರೋದು ಸಿದ್ದುನೇ ಅಂತ ಗೊತ್ತಾಗಿ ನನ್ನ ಅನುಮಾನ ಸತ್ಯ ಅಂತ ಅರ್ಥ ಆಗಿದೆ. ಇನ್ನೊಂದು ಕಡೆ ನೀನು ಅನ್ನೋದು ಗೊತ್ತಾಗ್ಬೇಕು ಅಷ್ಟೇ. ಅದೇನಾದ್ರೂ ಗೊತ್ತಾದ್ರೆ ನಿನ್ನ ಕುತ್ತಿಗೆ ಹಿಡ್ದು ಮನೆಯಿಂದ ಆಚೆ ಹಾಕೋದಷ್ಟೇ ಉಳಿಯೋದು. ಆಗ ನನ್ನ ಮಗ ಅಡ್ಡ ಬಂದ್ರು ನಿನ್ನ ಕಾಪಾಡಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅಷ್ಟಕ್ಕೂ ನಿನಗೆ ಹೇಳಿ ಏನ್ ಪ್ರಯೋಜನ? ಆ ಕಲ್ಯಾಣಿ ಅನ್ಬೇಕು. ಏನ್ ಎಲ್ರೂ ಹಾಗೆ ನೋಡ್ತಾ ಇದ್ದೀರಾ? ನಾನು ಹೇಳೋದ್ರಲ್ಲಿ ತಪ್ಪೇನಿದೆ? ತಾಳಿ ಕಟ್ಟಿರೋ ಗಂಡ ಇನ್ನೊಂದು ಹೆಣ್ಣನ್ ತಂದು ತಲೆ ಮೇಲೆ ಕೂರಿಸ್ಕೊಂಡ್ರೆ ನೋಡ್ಕೊಂಡು ಸುಮ್ಮನೆ ಆಗ್ಬಿಟ್ಲು.
ಹಾಗ ಮಾಡ್ದೆ ಯಾವ್ದಾದ್ರು ವಿಷಯ ಕುಡ್ದು ನಾನ್ ಸತ್ ಹೋಗ್ತೀನಿ ಅಂತ ಎದುರಿಸಿದ್ರೆ ಅವನ್ ಇವಳನ್ ಮನೆಗ್ ಕರ್ಕೊಂಡ್ ಬರ್ತಿದ್ನಾ? ತನ್ ಸಂಸಾರನೇ ನೆಟ್ಟಗ್ ನೋಡ್ಕೊಳಕ್ ಬರಲ್ಲ, ಬೇರೆ ಹೆಣ್ಣಿನ ಜೀವನ ನಾಶ ಆಗೋಗುತ್ತೆ ಅಂತ ಈ ಪರಿಸ್ಥಿತಿಲಿ ಓಡ್ ಹೋಗಿದ್ದಾಳೆ. ಒಂದ್ ವೇಳೆ ಅವಳಿಗೇನಾದ್ರೂ ಆದ್ರೆ ಏನ್ ಪರಿಸ್ಥಿತಿ? ಅದು ಕೂಡ ಯೋಚನೆ ಮಾಡೋರಿಲ್ಲ. ಒಳ್ಳೆ ಮನ್ಸು ಎಲ್ರಿಗೂ ಇರ್ಬೇಕು, ಆದ್ರೆ ನಮ್ ಪ್ರಾಣನ ಪಣಕ್ಕಿಡಕ್ ಹೋಗ್ಬಾರ್ದು. ಈ ವಿಷಯನ ನಿಮ್ ಮೊಮ್ಮಗಳಿಗೆ ಹೇಳಿದ್ರೆ ಚೆನ್ನಾಗಿರತ್ತಮ್ಮ. ಅಷ್ಟಕ್ಕೂ ನಮ್ ಇಡೀ ಮನೆಗೆ ಏನೋ ದರಿದ್ರ ಮೆಟ್ಟಿದೆ. ಯಾವಾಗ್ಲೂ ಏನೋ ಒಂದ್ ನಡೀತಾನೆ ಇರತ್ತೆ. ಅನುಪಮ, ಒಂದ್ಸಲ ಶೌರ್ಯನ ಹತ್ರ ಮಾತಾಡು. ಅಷ್ಟಕ್ಕೂ ಅಲ್ಲೇನ್ ನಡೀತಿದೆ ಅಂತ ತಿಳ್ಕೊ. ಆಗ್ಲೇ ನನ್ ಮನ್ಸಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ. ಸರಿಮಾ. ರಿಸೀವ್ ಮಾಡ್ತಾ ಇಲ್ಲಮ್ಮ. ಈಶ್ವರ, ನನ್ನ ಮೊಮ್ಮಗಳಿಗೆ ಏನೂ ಆಗದೆ ಇರೋ ಹಾಗೆ ನೋಡ್ಕೊ ತಂದೆ. ಶೌರ್ಯ, ಶೌರ್ಯ, ಏನಾಯ್ತು ಶೌರ್ಯ? ಕಲ್ಯಾಣಿ, ಶೌರ್ಯ, ಅಮ್ಮ ಕಲ್ಯಾಣಿ. ಡಾಕ್ಟರ್, ಕಲ್ಯಾಣಿ, ಡಾಕ್ಟರ್, ಕಲ್ಯಾಣಿ, 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 ಅಮ್ಮ ಕಲ್ಯಾಣಿ, ಮಾತಾಡಮ್ಮ. ಕಣ್ಬಿಡಮ್ಮ. ಆಗ್ಲೇ ಹೇಳ್ದೆ ಕರ್ಕೊಂಡು ಹೋಗ್ಬೇಡಿ ಅಂತ. ನೀವೆಲ್ಲರೂ ಹೊರಗಡೆ ಹೋಗಿ, ನಾನು ಚೆಕ್ ಮಾಡ್ತೀನಿ. ಬನ್ನಿ. ಸ್ವಾಮಿ ವಿನಾಯಕ, ಕಲ್ಯಾಣಿ ತುಂಬಾ ಒಳ್ಳೆಯವಳು. ಯಾವಾಗ್ಲೂ ಎಲ್ರಿಗೂ ಒಳ್ಳೇದಾಗ್ಬೇಕು ಅಂತ ಕೇಳ್ಕೋತಾಳೆ. ಈಗ್ಲೂ ಕೂಡ ಒಂದು ಹೆಣ್ಣಿನ ಜೀವನ ಕಾಪಾಡಬೇಕು ಅಂತಾನೆ ತನ್ನ ಪ್ರಾಣ ಹೋಗುತ್ತೆ ಅನ್ನೋ ಭಯನೂ ಇಲ್ದೇನೆ ಹೋಗಿ ಆ ಹುಡುಗಿ ಜೀವನ ಕಾಪಾಡಿದಾಳೆ. ಇಂಥ ಒಳ್ಳೆ ಹುಡುಗಿಗೆ ಏನಾದ್ರೂ ಆದ್ರೆ ನಿನ್ನ ಇನ್ಮೇಲಿಂದ ಯಾರೂ ಪೂಜ್ಸಲ್ಲ. ಕಲ್ಯಾಣಿ ಜವಾಬ್ದಾರಿ ನಿಂದೆ. ಹೇಳ್ತಾ ಇದ್ದೀನಿ. ಹಾ, ನಿನಗೇನೂ ಆಗಲ್ಲ ಕಲ್ಯಾಣಿ. ನಾನು ವಿನಾಯಕನಿಗೆ ಹೇಳಿದ್ದೀನಿ ನಿನಗೇನಾದ್ರೂ ಆದ್ರೆ ಚೆನ್ನಾಗಿರಲ್ಲ ಅಂತ. ಬೇಗ ಆಕ್ಸಿಜನ್ ಕೊಡಿ ಪ್ಲೀಸ್. ನೀವು ಹೊರಗಡೆ ಹೋಗಿ ಹೋಗಿ. ಶೌರ್ಯ, ಅಲ್ಲಿ ಏನಾಯ್ತಪ್ಪ? ನಾವು ಹೋಗ್ತಿರ್ಬೇಕಾದ್ರೆ ನಮ್ಮ ಕಾರ್ ವೀಲ್ ಬೋಲ್ಟ್ ಬಿದ್ದೋಯ್ತು.
ಚಿಕ್ಕ ಆಕ್ಸಿಡೆಂಟ್ ಆಯಿತು. ಕಾರ್ ವೀಲ್ ಬೋಲ್ಟ್ ಬಿದ್ದು ಹೋಗೋದು ಅಂದ್ರೆ ಏನ್ ಶೌರ್ಯ? ವಿಚಿತ್ರವಾಗಿದೆಯಲ್ಲ. ವಿಚಿತ್ರವಾಗಿ ಅಲ್ಲ ದಮಯಂತಿ, ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ ಇದನ್ನೆಲ್ಲ. ನೀನ್ ಅಂದಾಗೆ ಸಿದ್ದು ಸಂಪದ ಸೇರೆ ಮಾಡಿರೋ ಕುತಂತ್ರ ಅನಿಸ್ತಿದೆ. ದಮಯಂತಿ, ಇವಳನ್ನ ಸಾಯಿಸಿದ್ರು ಪಾಪ ಇಲ್ಲ, ರಾಕ್ಷಸಿ ಆಗಿ ಹೋಗಿದ್ದಾಳೆ. ಪ್ರತಿಯೊಂದಕ್ಕೂ ಸಂಪದಾನ ಬೆರಳೆತ್ತಿ ತೋರಿಸ್ಬೇಡಿ ಅಜ್ಜಿ. ಕಲ್ಯಾಣಿಗೆ ಇಷ್ಟೆಲ್ಲ ಆದ್ಮೇಲೂ ನೀನ್ ಬದ್ಲಾಗಲ್ವಾ ಶೌರ್ಯ? ಅಮ್ಮ, ಕಲ್ಯಾಣಿನ ಹಾಗೆ ಬೆಡ್ ಮೇಲೆ ನೋಡ್ತಾ ಇದ್ರೇನೆ ನನ್ನ ಪ್ರಾಣ ಹೋದ ಹಾಗಾಗತ್ತಮ್ಮ. ಇನ್ನು ಯಾಕೆ ಸಂಪದನ ವಹಿಸ್ಕೊಂಡು ಬರ್ತಿದ್ಯಾ ಶೌರ್ಯ? ಯಾಕೆ ಅಂದ್ರೆ ಕಲ್ಯಾಣಿನ ಸಾಯಿಸ್ಬೇಕು ಅಂತ ನೋಡಿದ್ದು ಸಿದ್ದು ಆಗಿರೋದ್ರಿಂದ. ಏನು ಶೌರ್ಯ ನೀನ್ ಹೇಳ್ತಿರೋದು? ಹೌದಮ್ಮ, ಅಷ್ಟಕ್ಕೂ ಅಲ್ಲಿ ಏನ್ ನಡೀತು ಅಂದ್ರೆ ಆಫೀಸರ್, ಆಫೀಸರ್, ನಿಲ್ಸಿ. ನಿಲ್ಸಿ. ಇನ್ನೆರಡು ದಿನದಲ್ಲಿ ಆ ಸಿದ್ದುನ ಹಿಡಿತೇನೆ. ಆಗ ಅವನು ಬಾಯಿಂದಾನೆ ಸತ್ಯ ಏನು ಅಂತ ಬಾಯಿ ಬಿಡಿಸ್ತೇನೆ. ಅಲ್ಲಿವರೆಗೂ ನೀವು ಸಂಪದನ ಬ್ಲೇಮ್ ಮಾಡೋದು ಬಿಟ್ಬಿಡಿ ಅಮ್ಮ. ಡಾಕ್ಟರ್, ಶೌರ್ಯ, ಕಲ್ಯಾಣಿಗೆ ಪ್ರಜ್ಞೆ ಬಂದಿದೆ. ನೀವು ಸ್ವಲ್ಪ ಹೊತ್ತು ಬಿಟ್ಟು ಮನೆ ಕರ್ಕೊಂಡು ಹೋಗ್ಬೋದು. ಆದ್ರೆ ಅವಳು ತುಂಬಾ ವೀಕ್ ಆಗಿದ್ದಾಳೆ. ತುಂಬಾ ಹುಷಾರಾಗಿ ನೋಡ್ಕೋಬೇಕು. ಸರಿ ಡಾಕ್ಟರ್, ಈಗ ಹೋಗಿ ನೋಡ್ಬೋದಾ? ನೀವೊಬ್ಬರೇ ಹೋಗಿ ನೋಡಿ. ಥ್ಯಾಂಕ್ ಯು ಡಾಕ್ಟರ್. ಓಕೆ. ನಿನ್ನ ನೋಡ್ತಿದ್ರೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ ಕಲ್ಯಾಣಿ. ಹೀಗೆ ಎಲ್ರಿಗೋಸ್ಕರ ಯೋಚನೆ ಮಾಡೋರು ಯಾರಿರ್ತಾರೆ ಹೇಳು? ನೀನು ಹಠವಾದಿ ಕಲ್ಯಾಣಿ. ಏನಾದ್ರೂ ಅನ್ಕೊಂಡ್ರೆ ಅದನ್ನ ಸಾಧಿಸೋವರೆಗೂ ಬಿಡೋದೇ ಇಲ್ಲ. ಐ ಲವ್ ಯು ಕಲ್ಯಾಣಿ. ಲೈಫ್ ಲಾಂಗ್ ನೀನ್ ನನಗ್ ಬೇಕು. ನೀನ್ ಆದಷ್ಟು ಬೇಗ ಹುಷಾರಾದ್ರೆ ನಾವು ನಮ್ಮ ಮನೆಗೆ ಹೋಗೋಣ, ಸರಿನಾ? ಶೌರ್ಯ ಕಲ್ಯಾಣಿ ಬೇರೆ ಆಗ್ತಾರೆ, ದೂರ ಆಗ್ತಾರೆ ಅನ್ನೋ ಅನ್ಕೊಳ್ಳೋ ಪ್ರತಿ ಸಲ ಇನ್ನೂ ಹತ್ರ ಆಗ್ತಾನೆ ಇದ್ದಾರೆ. ಇದು ಹೀಗೆ ಮುಂದುವರೆದ್ರೆ ಇವಳು ಪ್ರೀತಿಲಿ ಬಿದ್ದು ನನ್ನ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡೋದೇ ಇಲ್ಲ. ಏನೋ ಒಂದು ಮಾಡಬೇಕು. ಶೌರ್ಯನ ಹೇಗಾದ್ರೂ ಮಾಡಿ ನನ್ನ ಕಡೆಗೆ ತಿರುಗಿಸ್ಕೋಬೇಕು.
ಕೂತ್ಕೋ. ಇವಾಗ ಹೇಗಿದ್ಯಮ್ಮ? ಸ್ವಲ್ಪ ಪರವಾಗಿಲ್ಲ ಅಜ್ಜಿ. ಇನ್ನೂ ಒಂದೆರಡು ದಿವಸ ಹಾಗೆ ಇರುತ್ತಂತಮ್ಮ. ನೋಡು, ನೀನ್ ಆ ಕೆಲಸ ಈ ಕೆಲಸ ಅಂತ ಮಾಡಕ್ ಹೋಗ್ಬೇಡ, ರೆಸ್ಟ್ ತಗೋ. ಮನೆ ಕೆಲಸ ಏನಿದ್ರು ನಾನು ಮಾಡ್ತೀನಿ. ಇನ್ನೊಂದೆರಡು ದಿನ ನೀನ್ ಯಾವ ಕೆಲಸನೂ ಮಾಡೋ ಹಾಗಿಲ್ಲ, ಸರಿನಾ? ಇವಳೇನು ಗಂಟು ಮೂಟೆ ಕಟ್ಕೊಂಡು ಹೋಗ್ತಿದ್ದಾಳೆ? ಮತ್ತೆ ನನ್ನ ತಮ್ಮನ ಹತ್ರನಾ? ಇವಳನ್ನ ತಡಿಬೇಕು. ಅಯ್ಯೋ, ಏನ್ ಸಂಪದ, ಬ್ಯಾಗ್ ಜೊತೆ ಬಂದೆ? ಮನೆಯಿಂದ ಹೊರಟೋಗ್ತಿದ್ಯಾ? ಹೌದು ಚಿಕ್ಕಮ್ಮ, ನಾನು ಈ ಮನೆಯಿಂದ ದೂರವಾಗಿ, ನಿಮ್ಮೆಲ್ಲರಿಂದ ದೂರವಾಗಿ ಹೊರಟೋಗ್ಬೇಕು ಅಂತಿದ್ದೀನಿ. ಏನ್ ಹೇಳ್ತಿದ್ಯಾ ಸಂಪದ? ಭಯ ಪಡ್ಬೇಡ ಶೌರ್ಯ, ನಾನು ಸಾಯೋದಕ್ಕೆ ಹೋಗ್ತಿಲ್ಲ. ಪ್ರತಿ ಕ್ಷಣ ಸಾಯ್ತಾ ಬದುಕೋದಕ್ಕಾಗದೆ ಹೋಗ್ತಾ ಇದ್ದೀನಿ. ನಾನು ಈ ಮನೇಲಿ ಇಲ್ದಿರೋವಾಗ ಎಲ್ರೂ ಹೇಗಿದ್ರು ಗೊತ್ತಿಲ್ಲ. ಆದ್ರೆ ನಾನು ಬಂದಾಗಿಂದ ಯಾರೂ ಸಂತೋಷವಾಗಿಲ್ಲ. ಅವ್ರ ಬಗ್ಗೆ ಕೂಡ ಯೋಚನೆ ಮಾಡ್ದೇನೆ ಪಾಪ ನನ್ನ ಹೇಗೆ ಹೊರಗಡೆ ಹಾಕ್ಬೇಕು ಅಂತ ನೋಡ್ತಿದ್ದಾರೆ. ಯಾವ ತಪ್ಪು ನಡೆದ್ರು, ಯಾವ ಘಟನೆ ಆದ್ರೂ ಅದಕ್ಕೆ ಕಾರಣ ನಾನೇ ಅಂತಿದ್ದಾರೆ. ಅದಕ್ಕೆ ಪ್ರತಿ ಕ್ಷಣ ಮನೆಯಲ್ಲಿ ಎಲ್ರು ಅನ್ನೋ ಮಾತುಗಳಿಂದ ತಪ್ಪಿಸ್ಕೊಳ್ಳೋಣ ಅಂತ ಹೊರಟು ಹೋಗ್ತಿದ್ದೀನಿ. ಪಾಪ ಸಂಪದ, ಇಷ್ಟೆಲ್ಲ ದುಃಖ ಪಡ್ತಾ ಇದ್ರೆ ನೋಡ್ತಾ ಸುಮ್ನೆ ಕೂತಿದ್ಯಲ್ಲಮ್ಮ. ಅನುಪಮನ ಒಳಗಡೆ ಹೋಗಿ ಸೀರೆ ತಗೊಂಡ್ ಬರೋದಕ್ಕೆ ಹೇಳು. ಸಂಪದಾಗೆ ತವ್ರ ಮನೆ ಆದ್ರೂ ಗಂಡನ್ ಮನೆ ಆದ್ರೂ ನಮ್ಮನೇನೆ ಅಲ್ವೇನಮ್ಮ? ನಿಜನೇ ದಮಯಂತಿ. ಕಲ್ಯಾಣಿಗೆ ಹುಷಾರಿಲ್ಲ ಅನ್ನೋ ಚಿಂತೆಯಲ್ಲಿ ಸೀರೆ ಕೊಟ್ಟು ಕಳಿಸ್ಬೇಕು ಅನ್ನೋ ವಿಷಯನೇ ಮರ್ತು ಹೋಗ್ಬಿಟ್ಟೆ. ಪಾರ್ವತಿ, ಸೀರೆ ಒಂದೇ ಕೊಟ್ಟು ಕಳಿಸಿದ್ರೆ ಹೊರಗಡೆ ಹೋಗಿ ಹೆಣ್ಣು ಒಬ್ಳೆ ಹೇಗ್ ಬದುಕ್ತಾಳೆ ಹೇಳು? ಎಷ್ಟೇ ಆದ್ರೂ ಸಂಪದನು ನಮ್ಮ ಮೊಮ್ಮಗಳೇ ಅಲ್ವಾ? 1 ಲಕ್ಷ ಕೊಟ್ಟು ಕಳಿಸು. ಅನುಪಮ, ಹೋಗಿ ತಗೊಂಬಂದ್ ಕೊಡು. ಮೊಮ್ಮಗಳು ಜೀವನದಲ್ಲಿ ಚೆನ್ನಾಗಿರ್ತಾಳೆ ಅಂದ್ರೆ ಅಮ್ಮ ಎಷ್ಟು ಲಕ್ಷ ಬೇಕಾದ್ರೂ ಕೊಡ್ತಾಳೆ. ನೋಡಿದ್ಯಾ ಸಂಪದ, ನೀನ್ ಎಷ್ಟೇ ಕೆಟ್ಟ ಕೆಲಸ ಮಾಡಿದ್ರು ಎಲ್ರು ಎಷ್ಟು ಪ್ರೀತಿಯಿಂದ ನಿನ್ನ ಕಳಿಸ್ಕೊಡ್ತಿದ್ದಾರೆ. ನೋಡಿದ್ಯಾ ಶೌರ್ಯ, ಯಾರಿಗೂ ನಾನಿಲ್ಲಿರೋದು ಇಷ್ಟ ಇಲ್ಲ. ಇನ್ ಹೇಗಿರಕ್ಕಾಗತ್ತೆ ಹೇಳು? ಮನೇಲಂತಿರೋ ಮಾತುಗಳು ಸಾಲದು ಅಂತ ಹಾಸ್ಪಿಟ್ಲಲ್ಲಿ ಕೂಡ ಎಲ್ರೂ ನನಗ್ ಬೈದ್ರು. ಕಲ್ಯಾಣಿಗೆ ಹಾಗೆ ಮಾಡಿದ್ದು ನಾನೇ ಅಂದ್ರು. ಅಷ್ಟೇ ಅಲ್ಲ, ಅಜ್ಜಿ ಅಂತೂ ಒಂದೇ ಸಲ ನನ್ನ ಕುತ್ತಿಗೆ ಹಿಡ್ಕೊಂಡು ಸಾಯಿಸ್ಬಿಡ್ತೀನಿ ಅಂತ ಸಾಯಿಸೋದಕ್ಕೆ ಬಂದ್ರು. ನೀನಿದ್ದಕ್ಕೆ ಸರಿ ಹೋಯ್ತು. ಇಲ್ಲ ಅಂದಿದ್ರೆ ನೀನ್ ಕಾಪಾಡಿದ ಪ್ರಾಣ ಇವತ್ತಿರ್ತಾನೆ ಇರ್ಲಿಲ್ಲ. ಸಾವು ಅಂದ್ರೆ ನನಗೆ ಭಯ ಇಲ್ಲ ಶೌರ್ಯ. ಆದ್ರೆ ಮಾಡದೇ ಇರೋ ತಪ್ಪಿಗೆ ನನ್ನ ದೋಷಿಯಾಗಿ ಮಾಡ್ತಿದ್ದಾರೆ. ಮಾಡಿದ್ರು ಕೂಡ ಇನ್ನು ನಾನಿಲ್ಲೇ ಇದ್ರೆ ನಾಳೆ ಕಲ್ಯಾಣಿಗೆ ಏನಾದ್ರೂ ಅಪಾಯ ಅನ್ನೋದು ನಡೆದ್ರೆ ಅದಕ್ಕೆ ಕಾರಣ ಕೂಡ ನಾನೇ ಅಂತಾರೆ. ನಿನ್ನ ಕೂಡ ನಂಬಿಸ್ತಾರೆ. ನನ್ನ ಅದೃಷ್ಟ ಚೆನ್ನಾಗಿದ್ದು ಆ ಸಿದ್ದುನೇ ಇದನ್ನೆಲ್ಲ ಮಾಡಿದಾನೆ ಅಂತ ಗೊತ್ತಾಯ್ತು. ಇಲ್ಲ ಅಂದಿದ್ರೆ
ಇದೆಲ್ಲ ಮಾಡಿದ್ದು ನಾನೇ ಅಂತ ನಂಬ್ತಿದ್ರು. ಏಯ್, ಮೊಸಳೆ ಕಣ್ಣೀರ್ ಹಾಕ್ಬೇಡ, ಮನೆಗ್ ದರಿದ್ರ. ಅಮ್ಮ ಪ್ಲೀಸ್. ಸಂಪದ, ನೀನ್ ತಪ್ಪು ಮಾಡಿದ್ಯಾ ಅಂದ್ರೆ ಒಪ್ಕೋತೀನಿ, ಆದ್ರೆ ಹೀಗೆ ಒಬ್ರು ಪ್ರಾಣ ತೆಗಿಬೇಕು ಅನ್ಕೊಂಡಿದ್ಯಾ ಅಂದ್ರೆ ನಾನ್ ನಂಬಲ್ಲ. ಆ ಸಿದ್ದುನೇ ಇದನ್ನೆಲ್ಲ ಮಾಡಿರ್ತಾನೆ. ಅವನನ್ನು ಮಾತ್ರ ಸುಮ್ಮನೆ ಬಿಡಲ್ಲ, ಸಾಯಿಸ್ಬಿಡ್ತೀನಿ. ನಿನ್ ತಪ್ಪೇನೂ ಇಲ್ಲ ಅಂತ ಅರ್ಥ ಆಯ್ತಲ್ಲ. ಆದ್ರೂ ನಿನ್ನ ಈ ಮನೆ ಒಳಗೆ ಇವರೆಲ್ಲರೂ ಪರ್ಮಿಷನ್ ತಗೊಂಡು ನಾನು ನಿನ್ನ ಈ ಮನೆಗೆ ಕರ್ಕೊಂಡು ಬಂದಿಲ್ಲ. ಹಾಗೇನೆ ಇವ್ರಿಗೆ ಯಾರಿಗೂ ಇಷ್ಟ ಆಗಿಲ್ಲ ಅಂದ ಮಾತ್ರಕ್ಕೆ ನಾನು ನಿನ್ನ ಕಳಿಸಲ್ಲ.